ಪಂಚಮಸಾಲಿ ಮುಖಂಡರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜ ಉಳ್ಳಾಗಡ್ಡಿ ನಿಧನ ಗಣ್ಯರ ಸಂತಾಪ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಸವರಾಜ ಉಳ್ಳಾಗಡ್ಡಿ ಶನಿವಾರ ರಾತ್ರಿ ನಿಧನರಾಗಿದ್ದಾರೆ. ಪಂಚಮಸಾಲಿ ಸಮಾಜದ ಮುಖಂಡರು ಆದ ಬಸವರಾಜ ಉಳ್ಳಾಗಡ್ಡಿ ಅವರಿಗೆ ಪತ್ನಿ, 2 ಪುತ್ರರು ಹಾಗೂ ಪುತ್ರಿ ಇದ್ದಾರೆ. ಮೃತರು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರ ಆಪ್ತರಾಗಿದ್ದರು. ಆತ್ಮೀಯ ಗೆಳೆಯ ಹಾಗೂ ಸಹೋದರ ಸಮಾಧಾನ ಬಸವರಾಜ ಉಳ್ಳಾಗಡ್ಡಿ ನಿಧನ ಅತೀವ ದುಃಖ ತಂದಿದೆ. ಬಸವರಾಜ ಉಳ್ಳಾಗಡ್ಡಿರವರು ವಿಶ್ವಾಸಾರ್ಹ ಪೂರ್ವಕ ವ್ಯಕ್ತಿಯಾಗಿ ಹಾಗೂ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದರು ಎಂದು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿರವರು ನೆನಪಿಸಿಕೊಂಡು ಅವರ ಅಗಲಿಕೆಯಿಂದ ನಮಗೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು. ಶೋಕ ಸಂತಾಪದಲ್ಲಿ ಮಾಜಿ ಸಚಿವರಾದ ಹಾಲಪ್ಪ ಆಚಾರ, ಸಿದ್ದಣ್ಣ ಬಂಡಿ, ಅಮರೇಶಗೌಡ ಬಯ್ಯಲ್ಪುರ, ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಬಯ್ಯಾಪುರ, ಲೋಕಸಭಾ ಸದಸ್ಯರಾದ ರಾಜಶೇಖರ್ ಹಿಳ್ನಾಳ, ಶಾಸಕ ರಾಘವೇಂದ್ರ ಹಿಟ್ನಾಳ್, ತುಂಗಭದ್ರಾ ಕಾಡಾ ಅಧ್ಯಕ್ಷ ಹಸನಸಭಾ ದೊಡ್ಡಿಹಳ್ಳ, ಮುಖಂಡರಾದ ಬಸವರಾಜ ಹಿಟ್ನಾಳ, ಬಸವ ಲಿಂಗಪ್ಪ ಬೂತೆ, ಯಂಕಣ್ಣ ಯಾರಾಶಿ, ಮಾರುತಿ ಗವರಾಳ, ವೀರಣ್ಣಗೌಡ, ಪೊಲೀಸ್ ಪಾಟೀಲ್, ಕೋಕನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಗೌಡ ಪಾಟೀಲ್, ರಾಘವೇಂದ್ರಾಚಾರ್ಯ ಜೋಶಿ, ಅರವಿಂದಗೌಡ ಪಾಟೀಲ್, ಶಕುಂತಲಾ ದೇವಿ, ಮಾಲಿ ಪಾಟೀಲ್, ಯಂಕಣ್ಣ ಯಾರಶಿ, ಕೆರೆಬಸಪ್ಪ ನಿಡಗುಂದಿ, ಸಿಎಚ್ ಪೊಲೀಸ್ ಪಾಟೀಲ್, ನವೀನ್ ಗುಳ್ಳಗನವರ, ಮಲ್ಲನಗೌಡ ಕೋನನಗೌಡ್ರ, ಶರಣಪ್ಪ ರಾಂಪುರ, ಮಾರುತಿ ಗವರಾಳ, ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘದ ಪತ್ರಕರ್ತರು, ಕಾರ್ಯನಿರತ ಪತ್ರಕರ್ತರು, ತಾಲೂಕಿನ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ಅಪಾರ ಬಂಧುಗಳು ಹಾಗೂ ಅಭಿಮಾನಿಗಳು ಸೇರಿದಂತೆ ಮತ್ತಿತರರು ಶೋಕ ವ್ಯಕ್ತಪಡಿಸಿದರು. ಸಾಯಂಕಾಲ ಅವರ ಸ್ವಂತ ಹೊಲದ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಕಾರ್ಯ ನೆರವೇರಿಸಲಾಯಿತು. ವರದಿ CA ಆದಿ, NKS TV4 ಯಲಬುರ್ಗಿ.